ಅಮ್ಮ ಅಮ್ಮ ಏನು ಮಾಡ್ತಿದ್ಯಾ? ಮೆಣಸಳೆ ಮಾಡ್ತಾ ಇದ್ದೀನಿ. ಮೆಣಸೊಳೆ. ಏನೇನು ಬೇಕು ಅದಕ್ಕೆ? ಅದಕ್ಕೆ ಮೂಲಂಗಿ ಹೆಚ್ಕೊತಾ ಇದ್ದೀನಿ. ಇರಿ, ಈ ಥರ ಮೂಲಂಗಿನ ಎರ್ದಿಟ್ಕೊಂಡು ಈ ಥರ ಕಲ್ಲಲ್ಲಿ ಕೆಚ್ಚಿಟ್ಕೊಳ್ಳೋದಾ? ಅಮ್ಮ ಇವಾಗ ಜಜ್ಜ್ ಮೂಲಂಗಿಗೆ ಏನೇನು ಬೇಕು ಹೇಳು, ಇಂಗ್ರೀಡಿಯೆಂಟ್ಸ್ ಹೇಳು. ಇಂಗ್ರೀಡಿಯೆಂಟ್ಸು ಜಜ್ಜ್ ಮೂಲಂಗಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಹಂಗೆ ಹಾಕ್ಬಿಡೋದಾ? ಹಂಗೆ ಹಾಕ್ಬಿಟ್ಟು ನುರಿಯಲ್ಲ, ಒಂಚೂರು ಕಟ್ ಮಾಡಿ ಚೆನ್ನಾಗಿ ಹಾಕ್ಬೇಕು. ನಾನು ಇವಾಗ ಅರ್ಜೆಂಟಿಗೆ ಅಂತ ಹಾಕ್ತಾ ಇದ್ದೀನಿ. ನೀವು ಕಟ್ ಮಾಡಿಬಿಟ್ಟು ಇದು ಒಗ್ಗರಣೆಗೆ ಈರುಳ್ಳಿ, ಆಮೇಲೆ ಹಾಕಿದ್ದೀನಿ ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕೊಂಡಿದ್ಯಾ? ಆಮೇಲೆ ಮೆಣಸಿನ್ಕಾಯಿ, ಇದು ಒಗ್ಗರಣೆ ಡಬ್ಬನಾ? ಜೀರಿಗೆ ಒಂದು ಸ್ವಲ್ಪ ಹಾಕೋದೇನು, 1 ಸ್ಪೂನ್ ಹಾಕಿ ಜೀರಿಗೆ. ಇಲ್ಲಿ ನಾವು ಆ್ಯಕ್ಚುಲಿ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಿದ್ದೀವಿ. ಕ್ವಾಂಟಿಟಿ ನೋಡ್ಕೊಂತಾನೆ ಮಾಡಬೇಕು. ಸ್ವಲ್ಪ 1-2 ಮೂಲಂಗಿ ಆದರೆ ಸ್ವಲ್ಪ ಜೀರಿಗೆ, ಇದೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಬೇಕು. ಇವಾಗ ನಾವು ಮಾಡ್ತಿರೋ ಮೂಲಂಗಿ ಇಷ್ಟಿದೆ, ಇಷ್ಟು ಮೂಲಂಗಿ ಮಾಡ್ತಾ ಇರೋದು ನಾವು. ನಮ್ಮನೇಲಿ ಈರುಳ್ಳಿ ಕಟ್ ಮಾಡೋಕ್ಕೆಲ್ಲ ಇದನ್ನೇ ಬಳಸೋದು. ಇದನ್ನ ಏನಂತಾರೆ ಮಮ್ಮಿ? ಇದನ್ನ ಕುಡ್ಲಂತಾರೆ. ನಮ್ಮ ಹಾಸನ ಭಾಷೆ ಕುಡ್ಲು. ಹಾಂ, ಹಾಸನ ಕಡೆ ಭಾಷೆ ಕುಡ್ಲು. ಓಕೆ, ಬೆಂಗಳೂರವ್ರಿಗೆ ಮೋಸ್ಟ್ ಪ್ರಾಬ್ಲಿ ಇದು ಗೊತ್ತಿರಲ್ಲ. ನಾನು ಚಿಕ್ಕವಳಿರುವಾಗ್ಲಿಂದನೂ ಇದೇ ಕುಡ್ಲು ಯೂಸ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಇವಾಗ ಮಸಾಲ ರೆಡಿ ಆಗಿದೆ. ಈ ತರ ಗ್ರೀನ್ ಕಲರ್ ಪೇಸ್ಟ್. ಉಪ್ಪು ಹಾಕಿರ್ಲಿಲ್ಲ, ಉಪ್ಪು ಹಾಕಿದೀನಿ. ಉಪ್ಪು ಹಾಕಿರ್ಲಿಲ್ಲ, ಉಪ್ಪು ಹಾಕಿದೀನಿ. ಅದನ್ನ ದಪ್ಪ ಉಪ್ಪು ಹಾಕಿದ್ರೆ ಮಿಕ್ಸಿದು ದಪ್ಪ ಉಪ್ಪಲ್ಲಿ ನರುಗ್ತದಲ್ಲ, ಅದರಿಂದ ಅದು ಬ್ಲೇಡ್ ಶಾರ್ಪ್ ಆಗುತ್ತೆ. ಅದು ಆಡ್ಸುವಾಗ್ಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆ ರೆಡಿ ಮಾಡ್ತಿದ್ದಾರೆ. ಸಾಸಿವೆ ಹಾಕೊಂಡಿದ್ದಾರೆ, ಸಿಡಿತಿದೆ ಆಲ್ರೆಡಿ. ಇದಕ್ಕೆ ಈಗ ಎಣ್ಣೆ ಹಾಕ್ಬೇಕಾ ಮಮ್ಮಿ? ಎಣ್ಣೆ ಹಾಕ್ಬೇಕು. ಕೈಯಲ್ಲೇ ಮಾಡ್ಬಿಡ್ತಾರೆ. ಇವಾಗ ಎಣ್ಣೆ ಹಾಕ್ಕೊಂಡ್ರು, ಕರಿಬೇವು, ಬ್ಯಾಕ್ ಟು ಬ್ಯಾಕ್ ಹಾಕ್ಬಿಡು ಮಮ್ಮಿ ಈರುಳ್ಳಿನ. ಸ್ಪೂನ್ ಏನಾರು ತಗೋ. ಓಕೆ, ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಆಗಬೇಕಾ ಮಮ್ಮಿ? ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಓಕೆ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇನ್ನು ಫ್ರೈ ಆಗಬೇಕಾ ಅಮ್ಮ? ಇಷ್ಟೇ ಸಾಕಾ? ಓಕೆ, ಇಷ್ಟು ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಬೇಕು. ಇವಾಗ ಆ್ಯಡ್ ಮಾಡ್ತಿದ್ದಾರೆ ಮಸಾಲಾನ. ಮಸಾಲಾನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾ? ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನೀಟಾಗಿ. ಇಲ್ಲ, ಇದರೊಳಗೆ ಮೂಲಂಗಿನ ಆ್ಯಡ್ ಮಾಡ್ತೀನಿ. ಅದು ಎರಡು ಹಸಿ ಸ್ಮೆಲ್ ಹೋಗಬೇಕು. ಓಕೆ, ಇವಾಗ ಇದನ್ನು ಮೂಲಂಗಿನೂ ಸೇರಿಸ್ಬಿಡ್ತಾರಂತೆ. ಮೂಲಂಗಿನೂ ಸೇರಿಸಿ ಎರಡನ್ನೂ ಒಟ್ಟಿಗೆ ಕುಕ್ ಮಾಡ್ತಾರೆ. ಇದು ನಾನು ಸ್ವಲ್ಪ ತೊಗೊಂಡೋಗ್ತೀನಿ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದಾರೆ. ನೀವು 2 ಮೂಲಂಗಿ ಇಲ್ಲ ಒಂದೇ ಮೂಲಂಗಿಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅಲ್ವಮ್ಮ? ಎಲ್ಲಾದರೂ ಬೇಗ ನಾವು ಸಾಂಬಾರು ಏನು ಮಾಡಲ್ಲ, ಬೇಗ ಆಗಬೇಕು ಅನ್ನೋಂಗಿದ್ರೆ ಇದು ಬೇಗ ಆಗೋಂಥ ಸಾಂಬಾರು, ರುಚಿಯಾಗಿರುತ್ತೆ, ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಮುದ್ದೆಗೆ ಚೆನ್ನಾಗಿರುತ್ತಾ ಇದು? ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಹಾಕಿದ್ದೀನಿ ಇದೆಲ್ಲನೂ. ಈಗ ಚೆನ್ನಾಗಿ ಬೇಯಬೇಕು. ಇಷ್ಟು ಬೆಂದ ಮೇಲೆ ರೆಡಿ ಅಂತ ಹೇಳ್ತಿದ್ದಾರಮ್ಮ. ಇದು ರೆಡಿಯಾಗಿದೆ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಿಮ್ಗೆ ಎಷ್ಟು ಇದನ್ನ ತಗೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಮೊಸರು ಒಳಗೆ ಹಾಕೊಂಡು ಊಟ ಮಾಡ್ಬೋದು. ಮೊಸರನ್ನ ಇನ್ನೂ ಒಂದು ಏನು ಮಾಡಬೇಕು ಅಂದರೆ
ಅದನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ನೀರು ಹಾಕ್ಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಹೊಡೆದ್ಬಿಟ್ಟು ಹೊಳಿ ಇರುತ್ತಲ್ಲ ಅದ್ರೊಳಗೆ ಹಾಕ್ಬಾರ್ದು. ಹೊಳಿಯೆಲ್ಲ ಕ್ಲೀನಾಗಿ ಚೆನ್ನಾಗಿ ಹೊಡೆದ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತಾ? ಓಕೆ, ಇಷ್ಟೇ ಬೆಂದಾಗೋಯ್ತು ಇದು. ಇದನ್ನ 2 ದಿವಸ 3 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡ್ಬೋದು. 2 ದಿನ 3 ದಿನ ಸಾಂಬಾರಾಗಿ ಹೋಗುತ್ತೆ. ಸಾಂಬಾರಾಗಿ ಇದನ್ನ ರೆಡಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಮೊಸರು ಹಾಕೊಂಡ್ರೆ ಸಾಕಲ್ಲ? ಸ್ವಲ್ಪ ಮೊಸರು ಹಾಕೊಂಡ್ರೆ ಸಾಕು. ಎಲ್ಲ ಫುಲ್ಲು ಬೆರೆಸಿ ಇಡಬಾರ್ದು. ಸ್ವಲ್ಪ ನೀವು ಯಾವಾಗ ಊಟ ಮಾಡಬೇಕು ಅನ್ಸುತ್ತೋ ಅವಾಗ ಆಟ ಆಡ್ತಿದ್ದಾರೆ. ನಿನಗೆ ಕುಡ್ಲು ಅಂದ್ರೆ ಗೊತ್ತೇನಾ? ಇವ್ರಿಗೆಲ್ಲ ಗೊತ್ತೇ ಇರಲ್ಲ.